ಮುತ್ತುರಾಮ್ ನಾವೆಲ್ಲ ಸ್ನೇಹಿತರು ಒಂದೇ ರೋಡಲ್ಲಿದ್ದೀವಿ, ಅರವಿಂದ್ ನಗರ 15ನೇ ಕ್ರಾಸಲ್ಲಿ. ಆ ಮಕ್ಕಳು ನಮ್ಮ ಜೊತೆಗೆ ನಾವು ಬೆಳೆಸ್ಕೊಂಡು ಆಟ ಆಡಿ ಮದುವೆಗೆಲ್ಲ ಹೊಳ್ಕೊಂಡು ಮಾಡೋದು. ಈ ಥರ ಮಾಡ್ಕೊತಂತ ಯಾರೂ ಅಂದ್ಕೊಂಡಿರಲಿಲ್ಲ. ಮತ್ತು ಅವ್ರಿಗೆ ಗೊತ್ತಿಲ್ಲ ವಿಚಾರ. ಅವ್ರು ತಿಳಿಸಿದ್ರೆ ಅವ್ರ ತಂದೆ ಸಹಾಯ ಮಾಡೋರು, ಅವ್ರಿಗೂ ತಿಳಿಸಿದ್ರೆ ಅವರು ಅವ್ರದ್ದೇ ಅಪಾರ್ಟ್ಮೆಂಟ್, ಸ್ವಂತ ಅಪಾರ್ಟ್ಮೆಂಟ್ ತೊಗೊಂಡಿದ್ರು ಅಂತ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದರು. ನಾವು ಸಹ ಗೃಹ ಭೇಟಿಗೆಲ್ಲ ಹೋಗಿದ್ವು. ನಾವು ಅಲ್ಲಿ ಯಾವಾಗ ಸಿಕ್ಕಿದ್ರು ಮಾತಾಡ್ತಾರೆ ಮಗುವುದು. ನಮ್ಮ ಕಡೆ ಅಷ್ಟು ಪ್ರೀತಿ ಇತ್ತು ಅವ್ರಿಗೆ. ಯಾಕೆ ನಾವು ಅವ್ರು ಬಾಂಧ ಕಷ್ಟ ಒಂದೇ ರೋಡಿಂದ ಹಂಚ್ಕೊಳ್ತಿದ್ದು. ಸ್ವಂತ ಖರೀದಿ ಮಾಡ್ಕೊಂಡಿರ್ತಾರೆ, ಸ್ವಂತ ಖರೀದಿ ಮಾಡ್ಕೊಂಡೇ ಇದ್ದಿದ್ದಲ್ಲಿ. ಇಲ್ಲ, ಗೊತ್ತಾಗಿಲ್ಲ ಸರ್. ಗೊತ್ತಾಗಿಲ್ಲ ಅವ್ರ ತಂದೆ ಏನಾದ್ರು ಸಹಾಯ ಮಾಡ್ತಿದ್ರು. ಚೈತ್ರಾಮನ್ ಸರ್ ಏನಾದ್ರು ಸಹಾಯ ಮಾಡೋರು. ಯಾರಿಗ ನಮ್ಮಂಥ ಸ್ನೇಹಿತರಿಗಾರು ಹೇಳ್ತಿದ್ರು ಅವರು. ಸರ್ ಅದು ಸರ್ ಹೇಳ್ದಂಗೆ ಪೊಲೀಸ್ನವ್ರದ್ದು ಮಾಹಿತಿ ಅಷ್ಟೇ, ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ತುಂಬ ಚೆನ್ನಾಗಿದ್ದು ಸರ್. ನಾವು ಮಾತಾಡ್ಸಿದ್ವಲ್ಲ, ಅವ್ರ ಮದುವೆಯಿಂದನೂ ಮಾತಾಡ್ಸಿದ್ವಿ. ತುಂಬ ಚೆನ್ನಾಗಿದ್ರು, ವೆಲ್ ಚುಟ್ಟಿದ್ರು ಸರ್ ಅವರು. ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ಅಷ್ಟು ಪರಿಸ್ಥಿತಿ. ಸರ್ ಅವರ ತಮ್ಮ ಭರತ್ ಅಂತ ಯಾರು ಅಮೆರಿಕದಲ್ಲಿದ್ದಾರೆ, ಅವರು ಕರೆ ಮಾಡಿದ್ರು ಅಂತ ಮಾಹಿತಿ. ಅದೇ ನಾವು ನಿಮ್ಮಂಥ ರಿಪೋರ್ಟ್ ನೋಡಿಕೊಂಡು ಮತ್ತು ಇಲ್ಲಿ ಪೊಲೀಸ್ ರಿಪೋರ್ಟ್ ನೋಡಿಕೊಂಡು ಸರ್ ಬಂದಾಗ ನಾವು ಇಲ್ಲಿ ಬಂದಿದ್ದು ಅಷ್ಟೇ. ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ ಸರ್. ಅವ್ರು ಬ್ರದರ್ಗೆ ಮಾಡಿರೋದು ಫೋನ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿದ್ರು ಸರ್, ಚೆನ್ನಾಗಿದ್ರು. ಬಟ್ ಈಗ ಸಾಲ ಆಗಿದೆ ಅಂತ ಟಿ ವಿಲೇ ತೋರಿಸ್ತಾ ಇದ್ದಾರೆ. ಸಾಲ ಮಾಡ್ಕೊಂಡಿದ್ದು ಅದಕ್ಕೆ ತಿರೋಗಿದ್ದಾರೆ ಅಂತ. ಬಟ್ ಈ ಮಕ್ಕಳೆಲ್ಲ ಸಾಯಿಸಿ ಅವರು ಅವ್ನು ಸತ್ತಿರೋ ಹೋಗ್ತಾ ಏನಾಗ್ತದೆ, ಇವ್ರನ್ನೆಲ್ಲ ಸಾಯಿಸಿ ಹೋಗ್ಬಾರ್ದಿತ್ತು ಸರ್. ಅವ್ರಿಗೆ ರೈಟ್ಸ್ ಇರಲಿಲ್ಲ ಯಾರನ್ನ ಸಾಯಿಸಲಿಕ್ಕೆ. ಒಬ್ಬ ಮನುಷ್ಯನ ಅವ್ನು ಸಾಲ ಮಾಡ್ಕೊಂಡ್ರೆ ಅವನು ಹಣೆ ಬರ್ ತೀರ್ಸ್ಕೊಬೋದು ಸರ್. ಹೇಳಂಗೆ ಯಾರೋ ಮಾರ್ಕೊಂಡಿದ್ರು ಜೀವನ ಬದುಕು. ಆ ಹುಡುಗ ಎಕ್ಸಾಮ್ ಬರೆದು ಬಂದಿದ್ದಂತೆ, ಅವನು ಮತ್ತೆ ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಿತ್ತು ಅವನು. ಆ ಥರದ್ದು ತುಂಬ ನೋವಾಗ್ತದೆ ಸರ್. ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಕಳ್ಕೊಂಡು ಅವರೆಲ್ಲ ಇದ್ರ ಪ್ರಯೋಜನ, ಸತ್ರ ಪ್ರಯೋಜನ ಸರ್. ಪೇರೆಂಟ್ಸ್ ಎಲ್ಲ ತುಂಬ ವಯಸ್ಸಾಗಿದ್ದಾರೆ, ತುಂಬ ಹಿರಿಯರಾಗಿದ್ದಾರೆ. ಅವ್ರು ನಡೆದಾಡೋಕ್ಕೆ ಆಗೋದಿಲ್ಲ ಅಂಥ ಸ್ಥಿತಿಲಿ ಅವರಿದ್ದಾರೆ. ದೇವರು ಅವ್ರನ್ನ ಕಿತ್ಕೊಂಡಿದ್ದು ತುಂಬ ಅನ್ಯಾಯ ಮಾಡ್ತಾರೆ ಸರ್. ಇಬ್ಬರು ಹೆಣ್ಮಕ್ಳು, ಇನ್ನೊಬ್ಬಳು ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ಇಬ್ಬರು ಹೆಣ್ಮಕ್ಳು ಚೆನ್ನಾಗಿರೋ ಕಡೆ ಮದುವೆ ಮಾಡಿದ್ರು ಅವರು. ಅದು ಯಾವ ಮೋಸ್ಟ್ಲಿ ಅಲ್ಲ, ಚೇತನ್ ಅವ್ರದ್ದು ರೂಪಾಲಿ ಅವ್ರ ಗಂಡನೇ ಚೇತನ್. ಹಾಸನ ಮೂಲ ಹಾಸನ ಕಡೆ ಅವರು. ಅಲ್ಲೂ ಇದ್ದರು, ಸ್ವಲ್ಪ ಎಲ್ಲ ಮಾಡ್ಕೊಂಡು ಬಂದರು. ಇಲ್ಲಿ ಅಪಾರ್ಟ್ಮೆಂಟ್ ತಾಯಿಗೂ ಸ್ವಲ್ಪ ತೆಗೆದುಕೊಟ್ರು. ಅವರು ಒಂದು ಮೊದಲೇ ತೊಗೊಂಡಿದ್ರು, ನೆಮ್ಮದಿಯಾಗಿದ್ದರು. ಆದರೆ ಆಕಸ್ಮಿಕವಾಗಿ ಇನ್ಸಿಡೆಂಟ್ ಆಗೋಗಿದೆ ಸರ್.